ನಮ್ಮ ದೇವರು ಬಹಳ ಬ್ಯಾರೆ ಬ್ಯಾರೆ ಇಲ್ಲೇನು. ನಮ್ಮ ದೇವರು ಎಷ್ಟವು ಎಲ್ಲ ದೇವರು, ಬಹಳ ದೇವರು. ಮತ್ತು ಒಬ್ಬನೇ ದೇವರು. ಆ ಊರಾಗಿದ್ದರೆ ಬ್ಯಾರೇನೆ, ಈ ಊರಾಗಿದ್ದರೆ ಬ್ಯಾರೆ, ಒಬ್ಬನೇ. ಎಷ್ಟು ಮಜಾ ಇಲ್ಲ. ನಿಮ್ಮ ಊರಾಗೂ ಅದೇ ದೇವರು, ಆ ಊರಾಗೂ ಅದೇ ದೇವರು. ಇಲ್ಲೊಂದು ಶಿವನ ದೇವಾಲಯ, ಆ ಊರಾಗ ಒಂದು ಕಾಶಿಯೊಳಗೊಂದು ಶಿವನ ದೇವಾಲಯ. ಈ ಊರು ದೇವಾಲಯದೊಳಗೆ ಯಾರದಾರ? ವಿಶ್ವೇಶ್ವರ, ಕಾಶಿ. ಇಲ್ಲಿಯೂ ದೇವಾಲಯ ಶಿವನೇ. ಆದರೆ ನಾವು ಅಲ್ಲಿಗೆ ಹೋಗ್ತೇವೆ. ಇವ ಕೇಳ್ತಾನೆ, ವೆರ್ ಆರ್ ಯು ಗೋಯಿಂಗ್? ಆಮ್ ಐ ನಾಟ್ ಶಿವ? ಇವ ಹೇಳ್ತಾನೆ, ಐ ಆಮ್ ಗೋಯಿಂಗ್ ಟು ಕಾಶಿ, ವೇರ್ ಐ ಕ್ಯಾನ್ ಹ್ಯಾವ್ ದ ವಿಷನ್ ಆರ್ ದರ್ಶನ ಆಫ್ ಶಿವ. ದೆನ್ ಹೂ ಎಮ್ ಐ? ಈ ದೇವರು, ನಾ ಯಾರು? ಮಜಾ ಅದ ಇದೆಲ್ಲ. ಅದರ ಅರ್ಥ ಕಾಶಿಗೆ ಹೋಗಬಾರ್ದಂತಲ್ಲ, ಕನ್ಯಾಕುಮಾರಿಗೆ ಹೋಗಬಾರ್ದಂತಲ್ಲ. ಇದಕ್ಕಲ್ಲ, ಇದ ಅಲ್ಲೇ, ಅದ ಇಲ್ಲೇ, ಎಲ್ಲ ಕಡೆ ಅದೇ. ಆ ಭಾವ ಬೇಕಲ್ಲ ಮನುಷ್ಯಾಗ. ಇಲ್ಲದಿದ್ದರೆ ಮನಸ್ಸಿಗೆ ಎಷ್ಟು ತಾಪ ಆಗ್ತದೆ. ಏನಪ್ಪ, ನಮ್ಮೂರ ಸಣ್ಣ ಗುಡಿ ಆಯಿತು, ಆ ಊರನವ್ರು ದೊಡ್ಡ ಗುಡಿ ಕಟ್ಟಿಬಿಟ್ರು, ಏನಾರೇ ಮಾಡಿದನ ಅವ್ರಿಗಿಂತ ದೊಡ್ಡದ ಮಾಡೋರು. ಗುಡಿ ದೊಡ್ಡದ ಮಾಡಿ ನಮ್ಮ ದೇವ್ರನ್ನ ದೊಡ್ಡವ್ರನ್ನ ಮಾಡೋದು. ದೇವ್ರು ನಮ್ಮ ದೃಷ್ಟಿಯೊಳಗೆ ಸಣ್ಣ ದೊಡ್ಡ, ಸಣ್ಣ ದೊಡ್ಡ, ಸಣ್ಣ ದೊಡ್ಡ. ಎಷ್ಟು ಮಜಾ ಅದ. ಶ್ರೀಮಂತರ ಕೈಗೆ ಸಿಕ್ತಂದ್ರೆ ದೇವರು ದೊಡ್ಡದಾಗಿ ಬಿಡ್ತದೆ. ಬಡವ್ರ ಕೈಗೆ ಸಿಕ್ಕರೆ ಹೋಯ್ತು. ಅಕಸ್ಮಾತ್ ನಿಮ್ಮೂರ ದೇವಾಲಯಕ್ಕೆ ಯಾರೇ ದೊಡ್ಡವರು, ಬಿಲ್ ಗೇಟ್ಸ್ ಈಗ ಬಂದ ಅಂತ ತಿಳ್ಕೊಳ್ಳಿ, ಏನು ಅದ್ಭುತ ಬೆಳೀತದೆ ಇಲ್ಲ. ದೇವರು ಬೆಳಿಲಿಲ್ಲ, ನಮ್ಮ ತಲೆ ಬೆಳ್ಯಾಕೆ ಶುರುವಾಯ್ತು ಅಷ್ಟೇ. ದೇವರಂದ್ರೆ ಒಂದು ಮತ್ತು ಇವೆಲ್ಲ ದೇವರು ಅಲ್ಲೇನು? ಇವೆಲ್ಲ ದೇವರು, ಇವೆಲ್ಲ ದೇವರು ಹೋಗಿ ಎಲ್ಲಿ ಕೂಡ್ತಾವಲ್ಲ, ಅದು ಒಂದು.